ನೆಕ್ಸ್ಟ್ ತೆರಿಗೆಯ ಮೂಲದಲ್ಲಿ ಕೊನೆಯದಾಗಿ ಸ್ಥಳೀಯ ಸರ್ಕಾರದ ತೆರಿಗೆಯ ಮೂಲವನ್ನು ನೋಡೋಣ. ಸ್ಥಳೀಯ ಸರ್ಕಾರಗಳಿಗೆ ಸಂವಿಧಾನದಲ್ಲಿ ಸ್ಥಳೀಯ ಸರ್ಕಾರಗಳಿಗೆ ಯಾವುದೇ ನಿರ್ದಿಷ್ಟ ತೆರಿಗೆಯನ್ನು ಮೀಸಲಿರಿಸಿಲ್ಲ. ದ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಗಿವ್ ಎನಿ ಟ್ಯಾಕ್ಸ್ ಟ್ಯಾಕ್ಸ್ ರೆವಿನ್ಯೂ ಆರ್ ರೆವಿನ್ಯೂ ಇಸ್ ನಾಟ್ ಗಿವನ್ ಟು ಎನಿ ಲೋಕಲ್ ಬಾಡೀಸ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆರ್ ಇಟ್ ಹಸ್ ನಾಟ್ ಕೆಪ್ಟ್ ಎನಿ ಟ್ಯಾಕ್ಸಸ್ ಅಸೈಡ್ ಫಾರ್ ದಿ ಲೋಕಲ್ ಬಾಡೀಸ್, ಬಟ್ ಸ್ಟಿಲ್ few taxes have been imposed. One is urban local bodies. If you are in an urban area, you have to pay certain taxes, and that taxes may be in the form of the municipal tax that you pay, or any other facilities that you get from that local urban area. For that you will be paying the taxes. That comes under urban local bodies. ಸಂವಿಧಾನದಲ್ಲಿ ಸ್ಥಳೀಯ ಸರ್ಕಾರಗಳಿಗೆ ಯಾವುದೇ ನಿರ್ದಿಷ್ಟ ತೆರಿಗೆಯನ್ನು ಮೀಸಲಿರಿಸಿಲ್ಲ. ಆದರೂ ಸಹ ಸ್ಥಳೀಯ ಸರ್ಕಾರವನ್ನು ನಡೆಸೋದಕ್ಕೆ ಕೆಲವೊಂದು ಆದಾಯದ ಮೂಲದ ಅವಶ್ಯಕತೆ ಇದ್ದೇ ಇರುತ್ತೆ. ಹಾಗಾಗಿ ಕೆಲವೊಂದು ತೆರಿಗೆಯನ್ನು ಇಲ್ಲಿ ತಗೊಳ್ತಾರೆ. ಸಣ್ಣ ಪ್ರಮಾಣದಲ್ಲಿ ಕೆಲವೊಂದು ತೆರಿಗೆಯನ್ನು ಇಲ್ಲಿ ತಗೊಳ್ತಾರೆ. ಒಂದು ನಗರ ಸ್ಥಳೀಯ ಮಂಡಳಿ. ಈ ನಗರ ಸ್ಥಳೀಯ ಮಂಡಳಿ ನಾಗರಿಕರಿಗೆ ಕೊಡುವಂಥ ಕೆಲವೊಂದು ಸವಲತ್ತುಗಳಿಗೆ ತೆರಿಗೆಯನ್ನು ವಿಧಿಸುವಂಥದ್ದು. ಈಗ ನೀರಿನ ಪೂರೈಕೆ, ನಗರ ಪ್ರದೇಶದಲ್ಲಿ ಮಾಡುವಂಥ ನೀರಿನ ಪೂರೈಕೆಗೆ ಕೆಲವೊಂದು ಟ್ಯಾಕ್ಸನ್ನು ನೀವು ಕಟ್ತಾ ಇರ್ತೀರ, ಅಥವಾ ನೀವು ತಗೊಳ್ಳುವಂಥ ಫೋನ್ಗೆ ಅಥವಾ ಇಂಟರ್ನೆಟ್ ಫೆಸಿಲಿಟಿಗೆ ನೀವು ಕಟ್ಟುವಂಥ ತೆರಿಗೆ ಇರ್ಬೋದು. ನಗರ ಪ್ರದೇಶಗಳಿಗೆ ಕೆಲವೊಂದು ತೆರಿಗೆಗಳು ಮೀಸಲಾಗಿರುತ್ತೆ. ಸೊ ಅದನ್ನು ಇಲ್ಲಿ ಕಟ್ಟುವಂಥದ್ದು. ನೆಕ್ಸ್ಟು ಆಸ್ತಿ ತೆರಿಗೆ. ಆಸ್ತಿ ತೆರಿಗೆ ಅಂತಂದಾಗ ಜನರು ತಮ್ಮ ಬಳಿ ಇರುವಂಥ ಆಸ್ತಿಗೆ ಅವ್ರು ಕಟ್ಟುವಂಥ ತೆರಿಗೆ. ಇಲ್ಲಿ ಆ ಲೊಕ್ಯಾಲಿಟಿಗೆ ಅಥವಾ ಅವರು ಉಳಿದಿರುವಂತಹ ಆ ಪ್ರದೇಶಕ್ಕೆ ಮೀಸಲಾಗಿರುವಂತಹ ತೆರಿಗೆ ಆಗಿರ್ಬೋದು. ಇದು ಇಲ್ಲಿ ಗೃಹ ತೆರಿಗೆ ಅಂತಂದಾಗ ನಿಮ್ಮ ಹೆಸರಲ್ಲಿ ಮನೆ ಇದ್ದರೆ ನೀವೊಂದು ಟ್ಯಾಕ್ಸನ್ನು ಸರ್ಕಾರಕ್ಕೆ ಕಟ್ಟಬೇಕಾಗತ್ತೆ. ನಿಮ್ಮ ಮನೆಯ ಅಳತೆ ಎಷ್ಟು, ನೀವು ಅದನ್ನು ಬಾಡಿಗೆ ಕೊಟ್ಟಿದ್ದೀರೋ ಅಥವಾ ಸ್ವಂತಕ್ಕೆ ಬಳಸ್ತಾ ಇದ್ದೀರೋ, ಅದರಿಂದ ನಿಮ್ಗೆ ಆದಾಯ ಎಷ್ಟಿದೆ ಅದನ್ನು ನೋಡಿಕೊಂಡು ಸರ್ಕಾರ ಒಂದು ತೆರಿಗೆಯನ್ನು ನಿಗದಿಪಡಿಸುತ್ತೆ. ಅದರ ಆಧಾರದ ಮೇಲೆ ನೀವು ತೆರಿಗೆಯನ್ನು ಕಟ್ಟಬೇಕಾಗುತ್ತೆ. So when you say property tax, it is the tax paid by the property owner to the government for possessing that particular tax. ನೆಕ್ಸ್ಟ್ ಇಸ್ ಆಕ್ಟ್ರಾಯ್. ಆಕ್ಟ್ರಾಯ್ ನಾನು ಆಗಲೇ ಹೇಳಿದೆ ನಿಮಗೆ. ಆಕ್ಟ್ರಾಯ್ ಅಂದರೆ ಆ ಪ್ರದೇಶಕ್ಕೆ ಬರುವಂಥ ಸರಕಿಗೆ ನೀವು ಕಟ್ಟುವಂಥ ತೆರಿಗೆ. ಸೊ ಎಲ್ಲಿಂದನೂ ಸರಕನ್ನು ತಂದಿರ್ತಾರೆ, ಆ ಪ್ರದೇಶದ ಒಳಗೆ ತರಬೇಕಾದಾಗ ನೀವೊಂದು ತೆರಿಗೆಯನ್ನು ಕಟ್ಟಬೇಕಾಗತ್ತೆ. ಸೊ ಅದನ್ನು ಆಕ್ಟ್ರಾಯ್ ಅಂತ ಕರಿತೀವಿ. ಸೊ ವೆನ್ ಯು ಸೇ ಆಕ್ಟ್ರಾಯ್, ಇಟ್ ಈಸ್ imposed on the goods that are bought from one place to that particular locality. ಇದಲ್ಲದೆ ಸಿಟಿ ಕಾರ್ಪೊರೇಷನ್ಗಳಿಗೆ, ಮುನ್ಸಿಪಾಲಿಟಿಗಳಿಗೆ, ಡಿಸ್ಟ್ರಿಕ್ಟ್ ಬೋರ್ಡ್ಗಳಿಗೆ ಸಹ ಕೆಲವೊಂದು ಸಣ್ಣ ಸಣ್ಣ ಪ್ರಮಾಣದ ತೆರಿಗೆಗಳನ್ನು ನಾವು ಕಟ್ತಾ ಇರ್ತೀವಿ. ನಗರ ನಿಗಮಗಳು, ಪುರಸಭೆಗಳು, ಜಿಲ್ಲಾ ಮಂಡಳಿ, ಇದೆಲ್ಲದಕ್ಕೂ ಅದರಿಂದ ಪಡೆಯುವಂಥ ಸಣ್ಣ ಸಣ್ಣ ಸೇವೆಗಳಿಗೆ, ಈಗ ಕಸ ವಿಲೇವಾರಿ ಮಾಡೋದಕ್ಕಾಗಿರ್ಬೋದು ಅಥವಾ ಇತರೆ ಬೇರೆ ಸಣ್ಣ ಪುಟ್ಟ ಕೆಲಸಗಳು, ನಾವು ನಮ್ಮ ಚರಂಡಿ ರಿಪೇರಿ ಮಾಡುವಂಥ ಕಾರ್ಯಗಳಿಗಾಗಿರ್ಬೋದು, ಇದೆಲ್ಲದಕ್ಕೂ ಸಣ್ಣ ಸಣ್ಣದಾಗಿ ನಾವು ಟ್ಯಾಕ್ಸನ್ನು ಕೊಡಲೇಬೇಕಾಗತ್ತೆ. ಅದಲ್ದಿರ ಯಾಕೆ ಲೋಕಲ್ ಗೌರ್ಮೆಂಟ್ಸಿಗೆ, ಸ್ಥಳೀಯ ಸರ್ಕಾರಕ್ಕೆ ಯಾಕೆ ಬೇಕು ತೆರಿಗೆ ಅಂತಂದಾಗ, ಇವರು ಮೂಲ ಆರೋಗ್ಯವನ್ನು ನೋಡ್ಕೊಳ್ಳೋದು ಇವರ ಜವಾಬ್ದಾರಿ ಆಗಿರುತ್ತೆ. ಮೂಲ ಶಿಕ್ಷಣವನ್ನು ಕೊಡೋದು ಇವರ ಜವಾಬ್ದಾರಿ ಆಗಿರುತ್ತೆ. ಈಗ ಕಾರ್ಪೊರೇಷನ್ ಸ್ಕೂಲ್ಗಳ ಬಗ್ಗೆ ಕೇಳಿದ್ದೀರ. ಕಾರ್ಪೊರೇಷನ್ ಸ್ಕೂಲ್ ಅಂದಾಗ ಕಾರ್ಪೊರೇಷನ್ ಸ್ಕೂಲ್ ನಡೆಸೋದಕ್ಕೆ ಹಣ ಬೇಕೇ ಬೇಕಾಗಿರುತ್ತೆ. ಸೊ ಮೂಲ ಶಿಕ್ಷಣ, ಮೂಲ ಆರೋಗ್ಯ ನೋಡ್ಕೊಳ್ಳೋದಕ್ಕೆ ನಾವು ಕಟ್ಟುವಂಥ ತೆರಿಗೆ. ರಸ್ತೆ ನಿರ್ವಹಣೆಗೆ, ರಸ್ತೆಗಳ ರಿಪೇರಿ ಆದರೆ ರಸ್ತೆಗಳನ್ನು ನಿರ್ವಹಣೆ ಮಾಡೋದಕ್ಕೆ, ಮಳೆಗಾಲದಲ್ಲಿ ರಸ್ತೆಗಳು ಸಾಕಷ್ಟು ರಿಪೇರಿಗೆ ಒಳಗಾಗುತ್ತೆ, ಇದೆಲ್ಲದಕ್ಕೂ ಕಟ್ಟುವಂಥ ತೆರಿಗೆ ಆಗಿರುತ್ತೆ. ಬೀದಿ ದೀಪಗಳನ್ನು ನೋಡ್ಕೊಳ್ಳೋದು, ಉದ್ಯಾನಗಳನ್ನು ನಿರ್ವಹಣೆ ಮಾಡೋದು, ಇದೆಲ್ಲದಕ್ಕೂ ಸಹ ಸರ್ಕಾರಕ್ಕೆ ನಾವು, ಸ್ಥಳೀಯ ಸರ್ಕಾರಕ್ಕೆ ನಾವು ಕೆಲವೊಂದು ತೆರಿಗೆಯನ್ನು ಕಟ್ಟಬೇಕಾಗಿರುತ್ತೆ. ಸೊ ವೈ ದಿಸ್ ಲೋಕಲ್ ಗವರ್ಮೆಂಟ್ಸ್ ನೀಡ್ money, or why they need the revenue? They need revenue to provide basic health facilities to the people. They need revenue to give certain basic education facility to the people, and for the maintenance of roads, for maintenance of parks, for maintenance of street lights, you have to pay a certain amount of taxes to these local bodies.
ಇದರ ಜೊತೆಗೆ ಸ್ಥಳೀಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಿಂದ ಅನುದಾನಗಳು ಕೂಡ ಬರ್ತಾ ಇರುತ್ತೆ. ಅನುದಾನ ಬಂದಾಗ ಯಾವಾಗ ಈ ಸ್ಥಳೀಯ ಸರ್ಕಾರಕ್ಕೆ ಹಣ ಸಾಲದೇ ಬರುತ್ತೋ ಆವಾಗ ರಾಜ್ಯ ಸರ್ಕಾರ ಮುಂದೆ ಬಂದು ಅನುದಾನವನ್ನು ಕೊಡುತ್ತೆ. ಈ ಅನುದಾನವೂ ಸಹ ಸ್ಥಳೀಯ ಸರ್ಕಾರದ ಒಂದು ಆದಾಯದ ಮೂಲವಾಗಿರುತ್ತೆ. ದ ಗ್ರ್ಯಾಂಟ್ಸ್ ದಟ್ ಸ್ಟೇಟ್ ಗೌರ್ಮೆಂಟ್ಸ್ ಗಿವ್ ಟು ದ ಲೋಕಲ್ ಗೌರ್ಮೆಂಟ್ಸ್, even that becomes an important source of revenue to the government. So these are the different sources of revenue to central government, state government and local governments. So ತೆರಿಗೆಯ ಮೂಲ ಅಂದಾಗ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸರ್ಕಾರಗಳಿಗೆ ಸಿಗುವಂಥ ತೆರಿಗೆಯ ಮೂಲಗಳು ಇದೆಲ್ಲ. ಇಲ್ಲಿಗೆ ತೆರಿಗೆಯ ಮೂಲಗಳನ್ನು ಮುಗಿಸೋಣ. ನೆಕ್ಸ್ಟು ನೇರ ತೆರಿಗೆ ಮತ್ತು ಪರೋಕ್ಷ ತೆರಿಗೆಗೆ ಬರೋಣ. ನೇರ ತೆರಿಗೆ ಅಂತಂದರೆ ಯಾವ ವ್ಯಕ್ತಿ ತೆರಿಗೆಯನ್ನು ಪಾವತಿ ಮಾಡ್ತಿರ್ತಾನೋ ಅವನ ಮೇಲೇ ಹೊರೆ ಬೀಳುತ್ತೆ. ಇದನ್ನು ಅವನು ಬೇರೆಯವ್ರ ಮೇಲೆ ವರ್ಗಾಯಿಸೋದಕ್ಕೆ ಸಾಧ್ಯ ಇರೋದಿಲ್ಲ. ಅದನ್ನು ನೇರ ತೆರಿಗೆ, ನೇರವಾಗಿ ಆ ವ್ಯಕ್ತಿಯ ಮೇಲೆ ಬೀಳುವಂಥ ತೆರಿಗೆಯನ್ನು ನೇರ ತೆರಿಗೆ ಅಂತ ಕರಿತೀವಿ. ನೇರ ತೆರಿಗೆಯ ಪ್ರಯೋಜನಗಳು ಏನೇನು ಅಂತ ನೋಡಿದಾಗ ಇದು ಪ್ರಗತಿಪರವಾಗಿರುತ್ತೆ. ಪ್ರಗತಿಪರ ಅಂತಂದರೆ ಹೆಚ್ಚು ತೆರಿಗೆ, ಹೆಚ್ಚು ಆದಾಯ ಬರೋರಿಗೆ ಹೆಚ್ಚು ತೆರಿಗೆ ಇರುತ್ತೆ, ಕಡಿಮೆ ಆದಾಯ ಬರೋರಿಗೆ ಕಡಿಮೆ ತೆರಿಗೆ ಇರುತ್ತೆ. ಹಾಗಾಗಿ ಇದನ್ನು ಪ್ರಗತಿಪರ ಅಂತ ಕರಿತೀವಿ. ಎರಡನೇದು ನ್ಯಾಯಸಮ್ಮತ. ಯಾವಾಗ ನಾವು ಶ್ರೀಮಂತರಿಗೆ ಹೆಚ್ಚಿನ ತೆರಿಗೆ ಹಾಕ್ತೀವೋ, ಬಡವರಿಗೆ ಕಡಿಮೆ ತೆರಿಗೆ ಹಾಕ್ತೀವೋ, ಅಥವಾ ಬಡವರಿಗೆ ತೆರಿಗೆಯಿಂದ ವಿಮೋಚನೆ ಅಥವಾ ತೆರಿಗೆಯಿಂದ ಹೊರತಾಗಿಟ್ಟಿರ್ತೀವೋ ಆವಾಗ ನಾವು ಸಮಾಜದಲ್ಲಿ ಒಂದು ನ್ಯಾಯಸಮ್ಮತವನ್ನು ಸ್ಥಾಪಿಸೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಅದನ್ನು ನ್ಯಾಯಸಮ್ಮತೆಯನ್ನು ಕೊಡುತ್ತೆ. ಅದು ಕೂಡ ಒಂದು ಪ್ರಯೋಜನ. ಮೂರನೇದು ಸ್ಥಿತಿಸ್ಥಾಪಕತೆ. ಸ್ಥಿತಿಸ್ಥಾಪಕತೆ ಅಂತಂದರೆ ಇದು ಒಂದು ಸತಿ ತೆರಿಗೆ ವಿಧಿಸಿದ್ರೆ ಇಷ್ಟೇ ಅಂತಿಲ್ಲ. ನಿಮ್ಮ ಆದಾಯ ಹೆಚ್ಚಿದಂತೆಲ್ಲ ತೆರಿಗೆ ಪ್ರಮಾಣ ಜಾಸ್ತಿ ಆಗುತ್ತೆ, ನಿಮ್ಮ ಆದಾಯ ಕಡಿಮೆ ಆದಂತೆಲ್ಲ ತೆರಿಗೆಯ ಪ್ರಮಾಣ ಕಡಿಮೆ ಆಗುತ್ತೆ. ಹಾಗಾಗಿ ಇದು ಎಲಾಸ್ಟಿಕ್ ಆಗಿರುತ್ತೆ, ಸ್ಥಿತಿಸ್ಥಾಪಕತ್ವದಿಂದ ಕೂಡಿರುತ್ತೆ. ಅಂದರೆ ಪರಿಸ್ಥಿತಿಗೆ ತಕ್ಕಂತೆ ಇದು ಬದಲಾವಣೆ ಆಗುವಂಥ ಎಲ್ಲ ಸಾಧ್ಯತೆಗಳು ಇರೋದ್ರಿಂದ ಇದು ಸ್ಥಿತಿಸ್ಥಾಪಕತ್ವ ಗುಣವನ್ನು ಹೊಂದಿರುತ್ತೆ. ನೆಕ್ಸ್ಟ್ ಇದು ಮಿತವ್ಯಯಕಾರಿ. ಯಾಕೆ ಮಿತವ್ಯಯಕಾರಿ ಅಂದರೆ ಇದರ ನಿರ್ವಹಣೆ ಅಥವಾ ಇದರ ಆಡಳಿತಕ್ಕೆ ಅಷ್ಟೊಂದು ಹಣ ಖರ್ಚಾಗೋದಿಲ್ಲ. ಜೊತೆಗೆ ಯಾರ್ಯಾರು ತೆರಿಗೆ ವ್ಯಾಪ್ತಿಗೆ ಬರ್ತಾರೆ ಅಂಥೇಳಿ ಅವರ ಆದಾಯದ ಆಧಾರದ ಮೇಲೆ ನಮಗೆ ಗೊತ್ತಾಗೋದ್ರಿಂದ ತೆರಿಗೆ ಕಟ್ಟೋನಿಗೂ ಸಹ ಅವನಿಗೆ ಗೊತ್ತಿರುತ್ತೆ ನಾನು ಎಷ್ಟು ತೆರಿಗೆ ಕಟ್ಟಬೇಕು ಅಂಥೇಳಿ. ಸರ್ಕಾರಕ್ಕೂ ಕೂಡ ಯಾರಿಂದ ಎಷ್ಟು ತೆರಿಗೆ ತಗೋಬೇಕು ಅನ್ನೋದು ಗೊತ್ತಿರುತ್ತೆ. ಹಾಗಾಗಿ ಇದರ ನಿರ್ವಹಣೆ ಸುಲಭ ಆಗಿರೋದ್ರಿಂದ ಇದು ಕಡಿಮೆ ಖರ್ಚಿನಲ್ಲಿ ನೀವು ತೆರಿಗೆಯನ್ನು ವಸೂಲಿ ಮಾಡಬಹುದು. ಮತ್ತು ಒಂದು ನಿಶ್ಚಿತತೆ ಇದೆ ಇಲ್ಲಿ. ನಿಶ್ಚಿತತೆ ಅಂತಂದರೆ ತೆರಿಗೆ ಕಟ್ಟೋನಿಗೆ ನಿಶ್ಚಯವಾಗಿ ನಾನು ಇಷ್ಟೇ ಪ್ರಮಾಣದ ಹಣವನ್ನು ತೆರಿಗೆಯಾಗಿ ಕಟ್ಟಬೇಕಾಗತ್ತೆ ಈ ವರ್ಷ ಅನ್ನೋದ್ರ ಬಗ್ಗೆ ಅವನು ನಿಶ್ಚಿತವಾಗಿರ್ತಾನೆ. ಏಕೆಂದರೆ ಅವನ ಆದಾಯದ ಬಗ್ಗೆ ನಿಶ್ಚಿತವಾಗಿದ್ದರೆ ತೆರಿಗೆಯ ಪ್ರಮಾಣ ಕೂಡ ನಿಶ್ಚಿತವಾಗಿರುತ್ತೆ. ಸೊ ನೇರ ತೆರಿಗೆಯಲ್ಲಿ ಇದೊಂದು ಮಹತ್ವದ ಪ್ರಯೋಜನ. ಕಾರಣ ಏನು ಅಂದರೆ ನಿಮಗೆ ಯಾವುದೇ ಥರದ ಕನ್ಫ್ಯೂಷನ್ ಇಲ್ಲ. ಇಲ್ಲಿ ಪ್ರತಿಯೊಬ್ಬರಿಗೂ ನಾನು ಎಷ್ಟು ಪ್ರಮಾಣದ ತೆರಿಗೆಯನ್ನು ಕಟ್ಟಬೇಕು ಅನ್ನೋದು ಗೊತ್ತಿರುತ್ತೆ. ನೆಕ್ಸ್ಟು ನಾಗರಿಕ ಪ್ರಜ್ಞೆ ಮತ್ತು ಸಾಮಾಜಿಕ ಜವಾಬ್ದಾರಿಯ ಬೆಳವಣಿಗೆ. ನಾಗರಿಕ ಪ್ರಜ್ಞೆ ಅಂತಂದಾಗ ನಾವೇನಾದರೂ ತೆರಿಗೆ ಕಟ್ಟದೆ ಹೋದರೆ ಅಥವಾ ತೆರಿಗೆಯ ವ್ಯಾಪ್ತಿಗೆ ಬರದೆ ಹೋದರೆ ಸರ್ಕಾರ ತೆರಿಗೆಯ ಬಗ್ಗೆ ಯಾವ ನೀತಿ ಪಾಲಿಸ್ತಾ ಇದೆ, ಏನು ಬದಲಾವಣೆ ತರ್ತಾ ಇದೆ, ಅಥವಾ ಈ ವರ್ಷ ಎಷ್ಟು ತೆರಿಗೆಯನ್ನು ಮಾಡಿದೆ, ಇದು ಯಾವುದ್ರ ಬಗ್ಗೆನೂ ನಾವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ. ನಾವು ಇದರ ವ್ಯಾಪ್ತಿಗೆ ಬಂದರೆ, ನಾವು ತೆರಿಗೆ ಕಟ್ಟೋರಾಗಿದ್ದರೆ ಆವಾಗ ನಾವು ಸರ್ಕಾರದ ನೀತಿಗಳ ಬಗ್ಗೆ ಜವಾಬ್ದಾರಿಯುತವಾಗಿ ನಡ್ಕೊಳ್ತೀವಿ. ನಮ್ಮ ಪ್ರತಿಯೊಂದು ಚಲನವಲನದ ಬಗ್ಗೆ ಗಮನ ಇಟ್ಟಿರ್ತೀವಿ. ಸರ್ಕಾರ ಮಾಡ್ತಾ ಇರುವಂಥ ಈ ನೀತಿಯಿಂದ ನಮಗೆ ಪ್ರಯೋಜನ ಆಗುತ್ತಾ ನಷ್ಟ ಆಗುತ್ತಾ ಅನ್ನೋದನ್ನು ತಿಳ್ಕೊಳ್ಳುವಂಥ ಜವಾಬ್ದಾರಿ ಕೂಡ ನಮ್ಮ ಮೇಲೆ ಇರುತ್ತೆ. ಸೊ ಇದು ಸಾಮಾಜಿಕ ಜವಾಬ್ದಾರಿಯನ್ನು ಕೊಡುತ್ತೆ. ಯಾರು ತೆರಿಗೆ ವ್ಯಾಪ್ತಿಗೆ ಬರೋದಿಲ್ವೋ ಅವರು ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಅವರಿಗೆ ನಾಗರಿಕ ಪ್ರಜ್ಞೆ ಅಷ್ಟಾಗಿ ಇರೋದಿಲ್ಲ. ಈ ವಿಷಯದ ಬಗ್ಗೆ ನಾಗರಿಕ ಪ್ರಜ್ಞೆ ಅಷ್ಟಾಗಿ ಇರೋದಿಲ್ಲ. ಕೊನೆಯದಾಗಿ ವಿರೂಪಗಳಿಗೆ ಅವಕಾಶವಿಲ್ಲ. ವಿರೂಪಗಳು ಅಂತಂದರೆ ಯಾವುದೇ ಥರದ ಕನ್ಫ್ಯೂಷನ್ ಆಗಲಿ ಅಥವಾ ತೆರಿಗೆ ತಪ್ಪಿಸ್ಕೊಳ್ಳೋಣ ಅಥವಾ ಯಾವುದೇ ಥರದ ಬೇರೆ ಥರದ ಅಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ವಿರೂಪಗಳಿಗೆ ಅವಕಾಶ ಅಂದಾಗ ನಿಮಗೆ ಕನ್ಫ್ಯೂಷನ್ ಇಲ್ಲ. ನಾನು ಯಾವ ಸಮಯದಲ್ಲಿ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು, ಏನು ಕಟ್ಟಬೇಕು, ಇದು ಯಾವುದ್ರ ಬಗ್ಗೆನೂ ನಿಮಗೆ ಗೊಂದಲ ಇಲ್ಲ. ಸೊ ಗೊಂದಲಗಳನ್ನು ನಿರ್ಮಾಣ ಮಾಡೋದಿಲ್ಲ. ಹಾಗಾಗಿ ಇದು ಕೂಡ ನೇರ ತೆರಿಗೆಯ ಪ್ರಯೋಜನ. ಸೊ ವೆನ್ ವಿ ಟಾಕ್ ಆಫ್ ಮೆರಿಟ್ಸ್ ಆಫ್ direct taxes are progressive in nature. When you say progressive, that means
the person who is getting higher income is taxed more and the person who is getting lower income is taxed less, and that's why we say it is progressive in nature. And it is equitable. Why it is equitable? Because it tries to bring equality in the economy. It collects money from the rich people and distributes it to the poor people, and so equality is formed in the society. Then it is elastic. When we say elastic, the income tax or the tax that is imposed is not strict, or it is not fixed. It changes according to your income, or it changes according to the situation. So since it has that tendency of changing according to situation, we say that it is elastic in nature. Then it is economic in nature. Why it is economic? Because the person who has to pay the tax knows that he has to pay the tax, and even government knows who has to pay how much of tax. And so tax administration becomes easy, management becomes easy, and so money spent on this is also lesser, and so we say it is economic. And there is certainty. When you say certainty, the person who is paying the tax is very certain about the time that he has to pay and the amount that he has to pay. There is no confusions, there is no arbitrariness here. So it is very certain. Then it creates civic consciousness and social responsibility. The person who is paying tax or who comes under the tax purview is always will always try to know what are the policies that is brought up by the government, what are the changes that is done by the government, and what will be the effect of these changes on my income or my savings. So these are the responsible steps the individual or a citizen takes towards taxation. So this creates civic consciousness among the people, and it brings about social responsibility to the people. And lastly, there is no scope for distortions here, because there is no confusions, there is no arbitrariness. Person is very certain about his tax. He knows how much tax he has to pay, and and the government knows how much of tax that he has to get from the person, and so there is no scope for distortions here. So these are the merits of direct tax. Just because there are merits, it doesn't mean that there are no demerits. ಅನುಕೂಲತೆ ಇದೆ ಅಥವಾ ಪ್ರಯೋಜನ ಇದೆ ಅಂದ ಮಾತ್ರಕ್ಕೆ ಅನಾನುಕೂಲತೆ ಇಲ್ಲ ಅಂತಲ್ಲ, ಅನಾನುಕೂಲತೆಗಳು ಸಹ ಇದೆ. ಒಂದು, ತೆರಿಗೆದಾರನಿಗೆ ಅನಾನುಕೂಲವಾಗುತ್ತೆ. ಯಾಕೆ ಅಂದರೆ ತೆರಿಗೆದಾರನಿಗೆ ಯಾಕೆ ಅನಾನುಕೂಲತೆ ಆಗುತ್ತೆ ಅಂದರೆ, ಇದು ನೇರವಾದ ತೆರಿಗೆ ಆಗಿರೋದ್ರಿಂದ ಈ ತೆರಿಗೆಯನ್ನು ಅವನು ಬೇರೆಯವರ ಮೇಲೆ ವರ್ಗಾಯಿಸೋದಕ್ಕೆ ಸಾಧ್ಯ ಇಲ್ಲ, ಅವನು ವರ್ಗಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ತೆರಿಗೆ ಆದರೂ ಆ ತೆರಿಗೆ ಭಾರವನ್ನು ಅವನೇ ಹೊರಬೇಕಾಗಿರುತ್ತೆ. ಹಾಗಾಗಿ ಅದು ಅವನಿಗೆ ಅನಾನುಕೂಲವಾಗಿರುತ್ತೆ. ಎರಡನೇದು ಸ್ವೇಚ್ಛಾಚಾರ ಅಂತಂದಾಗ ಕೆಲವೊಂದು ಸತಿ ನೀವು ಯಾವುದೇ ಥರದ ಅಂದರೆ ಆರ್ಬಿಟ್ರರಿನೆಸ್ ಅಂದಾಗ ತಪ್ಪಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾನೆ. ಕೆಲವೊಂದು ಸತಿ ಸರ್ಕಾರದಿಂದ ತನಗೆ ಬರ್ತಿರುವಂಥ ಆದಾಯವನ್ನು ಹೇಳದೇ ಇರುವಂಥದ್ದು ಅಥವಾ ಮೋಸ ಮಾಡೋ ಪ್ರಯತ್ನ ಮಾಡೋದು, ಅದಕ್ಕೂ ಕೂಡ ಇಲ್ಲಿ ಅವಕಾಶ ಇರೋದ್ರಿಂದ ಇದು ಸ್ವೇಚ್ಛಾಚಾರಕ್ಕೆ ದಾರಿ ಮಾಡಿಕೊಡುತ್ತೆ. ತೆರಿಗೆ ತಪ್ಪಿಸಿಕೊಳ್ಳುವಿಕೆ ಅಂತಂದರೆ, ನಾನು ನನ್ನ ಗಮನಕ್ಕೆ ಬಂದ ಹಾಗೇ ಸರ್ಕಾರಕ್ಕೆ ಮೋಸ ಮಾಡೋ ಪ್ರಯತ್ನವನ್ನು ಮಾಡುವಂಥದ್ದು. ಸೊ ತೆರಿಗೆಯನ್ನು ತಪ್ಪಿಸ್ಕೊಳ್ಳೋದಕ್ಕೆ ತುಂಬ ಜನ ಪ್ರಯತ್ನ ಪಡ್ತಾರೆ. ಇಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸ್ ಥರ ಪರೋಕ್ಷ ತೆರಿಗೆ ಥರ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತಿಲ್ಲ, ಇಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಆಮೇಲೆ ಇದು ಉಳಿತಾಯದ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ. ಯಾವಾಗ ಸರ್ಕಾರ ನಮ್ಮ ಆದಾಯದ ಒಂದು ಭಾಗವನ್ನು ತೊಗೊಂಡ್ಬಿಡುತ್ತೋ ನಮಗೆ ಕೊಳ್ಳುವ ಶಕ್ತಿ ಕಡಿಮೆ ಆಗುತ್ತೆ, ಜೊತೆಗೆ ಉಳಿತಾಯದ ಮೇಲೆ ಸಹ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತೆ. ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ಕಟ್ಟದೇ ಹೋಗಿದರೆ ಈ ಹಣವನ್ನು ನಾವು ಉಳಿತಾಯ ಮಾಡ್ಬೋದಾಗಿತ್ತು, ಆದರೆ ಉಳಿತಾಯ ಮಾಡೋದಕ್ಕೆ ಹಣ ಉಳಿಯೋದಿಲ್ಲ. ಏಕೆಂದರೆ ಈ ಹಣವನ್ನು ನಾವು ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ವರ್ಗಾವಣೆ ಮಾಡಿಬಿಟ್ಟಿದ್ದೀವಿ. ನೆಕ್ಸ್ಟು ಕೆಲವೊಂದು ಸತಿ ಇದು ಅಧಿಕ ವೆಚ್ಚಕ್ಕೆ ಅವಕಾಶ ಆಗುತ್ತೆ. ಏಕೆಂದರೆ ನೀವು ಈ ಎಲ್ಲ ಟ್ಯಾಕ್ಸು, ಎಲ್ಲ ರಾಜ್ಯದಿಂದ ತಗೊಳ್ಳುವಂತಹ ಎಲ್ಲ ಟ್ಯಾಕ್ಸು, ನೇರವಾದ ತೆರಿಗೆ ಏನಿದೆ ಇದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಬೇಕಾಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯ ಆದಾಯ, ಪ್ರತಿಯೊಬ್ಬ ವ್ಯಕ್ತಿಯ ಪರ್ಸ್ನಲ್ ಇನ್ಕಮ್ ಆಗಿರ್ಬೋದು, ಅಂದರೆ ವೈಯಕ್ತಿಕ ಆದಾಯ ಆಗಿರ್ಬೋದು, ಅಥವಾ ಅವನ ಬಿಸ್ನೆಸ್ಸಿಂದ ಬರ್ತಿರುವಂಥ ಆದಾಯ ಆಗಿರ್ಬೋದು, ಅಥವಾ ಅವನಿಗೆ ಬೇರೆ ಮೂಲದಿಂದ ಬರ್ತಿರುವಂಥ ಆದಾಯ ಆಗಿರ್ಬೋದು, ಎಲ್ಲವೂ ಇದರ ವ್ಯಾಪ್ತಿಗೆ ಬರೋದ್ರಿಂದ ತುಂಬ ಹಣ ಖರ್ಚು ಮಾಡಿ ನಾವು ಇದಕ್ಕೆ
ನೇರ ತೆರಿಗೆಯನ್ನು ವಿಧಿಸೋದ್ರಿಂದ ಇದು ಕೂಡ ಅಧಿಕ ವೆಚ್ಚಕ್ಕೆ ಕೆಲವೊಂದು ಸತಿ ದಾರಿ ಮಾಡಿಕೊಡುತ್ತೆ. ಸೊ ಮುಂಚೆ ಈಗ ಸ್ವಲ್ಪ ಸರಳೀಕರಣ ಮಾಡಿರೋದ್ರಿಂದ ನೇರ ತೆರಿಗೆ ಏನು ಸರ್ಕಾರ ಪಡ್ಕೊಳ್ತಾ ಇದೆ ಇದರ ವೆಚ್ಚ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಮುಂಚೆ ಎಲ್ಲ ಇನ್ನೂ ಕ್ಲಿಷ್ಟಕರವಾಗಿತ್ತು. ಆವಾಗ ತೆರಿಗೆ ಬರೋದಕ್ಕಿಂತ ತೆರಿಗೆ ಕಲೆಕ್ಟ್ ಮಾಡೋದಕ್ಕೇ ಜಾಸ್ತಿ ಹಣ ಖರ್ಚಾಗ್ತಿತ್ತು. ಸೊ ಹಾಗಾಗಿ ಅಧಿಕ ವೆಚ್ಚಕ್ಕೂ ಕೂಡ ಇದು ಅವಕಾಶ ಮಾಡುತ್ತೆ. ಇದು ಜನಪ್ರಿಯವಲ್ಲ. ಜನಪ್ರಿಯ ಯಾಕಲ್ಲ ಅಂದರೆ ನಾನು ಮೊದಲೇ ಹೇಳಿದಾಗೆ ಇದನ್ನು ವರ್ಗಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ಬೇರೆಯವ್ರ ಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಹಾಕೋಣ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈಗ ಇನ್ಕಮ್ ಟ್ಯಾಕ್ಸನ್ನು ನಾವು ವಿಧಿಸಿದಾಗ ಇಬ್ಬರೇ ಇರುವಂಥ ಕುಟುಂಬದಲ್ಲಿ 1 ಲಕ್ಷ ಸಂಬಳ ಬರ್ತಿದ್ರೆ ಅವನಿಗೂ ಅದೇ ಮೊತ್ತದ ಇನ್ಕಮ್ ಟ್ಯಾಕ್ಸ್ ಇರುತ್ತೆ. 10 ಜನ ಕುಟುಂಬದಲ್ಲಿದ್ದು ಅವನಿಗೆ 1 ಲಕ್ಷ ಸಂಬಳ ಬರ್ತಿದ್ರು ಅವನಿಗೂ ಅಷ್ಟೇ ತೆರಿಗೆ ಇರುತ್ತೆ. ಇಬ್ಬರಿಗೆ ಬರ್ತಿರುವಂಥವನು ಇಬ್ಬರೇ ಇರುವಂಥ ಕುಟುಂಬದವನು ತೆರಿಗೆ ಕಟ್ಟೋದಕ್ಕೆ ಹಿಂಜರಿಯೋದಿಲ್ಲ, ಯಾಕೆಂದರೆ ಅವನ ಖರ್ಚು ಕಡಿಮೆ ಇರುತ್ತೆ. ಆದರೆ ಕುಟುಂಬದಲ್ಲಿ 10 ಜನ ಇರೋವಂಥವನಿಗೆ ಟ್ಯಾಕ್ಸನ್ನು ವಿಧಿಸಿದಾಗ ಅದವನು ಬೇರೆಯವ್ರ ಮೇಲೆ ಹಂಚಿಕೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅವನೇ ಅದರ ಹೊರೆಯನ್ನು ಹೊರಬೇಕಾಗುತ್ತೆ. ಹಾಗಾಗಿ ಇದಷ್ಟು ಜನಪ್ರಿಯವಲ್ಲ ಅಂತ. ಆಮೇಲೆ ಇದು ಸಾರ್ವತ್ರಿಕ ಅಲ್ಲ. ಸಾರ್ವತ್ರಿಕ ಅಲ್ಲ ಅಂದಾಗ ಎಲ್ಲರೂ ಕೂಡ ಇದರ ವ್ಯಾಪ್ತಿಗೆ ಬರೋದಿಲ್ಲ. ಒಂದು ಆದಾಯದ ಒಂದು ಮಟ್ಟ ಇರೋರು ಅಷ್ಟೇ ಇದರ ವ್ಯಾಪ್ತಿಗೆ ಬರ್ತಾರೆ. ಆ ಆದಾಯಕ್ಕಿಂತ ಕಡಿಮೆ ಪ್ರಮಾಣದ ಆದಾಯ ಬರುವಂಥವ್ರು ಇದರ ವ್ಯಾಪ್ತಿಗೆ ಬರೋದಿಲ್ಲ. ಹಾಗಾಗಿ ಇದು ಸಾರ್ವತ್ರಿಕ ಅಲ್ಲ. ಹಾಗಾಗಿ ಕೆಲವೇ ಮಂದಿಯಿಂದ ಟ್ಯಾಕ್ಸನ್ನು ತೊಗೊಳ್ಬೇಕಾಗತ್ತೆ, ತೆರಿಗೆಯನ್ನು ತೊಗೊಳ್ಬೇಕಾಗತ್ತೆ. ಹಾಗಾಗಿ ಇದು ಸಾರ್ವತ್ರಿಕವಲ್ಲ ಅಂತ. When we talk of demerits of direct taxes, it is inconvenient to taxpayer because he cannot shift the burden on some other person. He has to bear the whole burden of taxation. And then there is arbitrariness. Because sometimes it creates confusion as to what he has to do, how he has to pay, and sometimes there may not be very clear-cut picture as to how much tax he has to pay. Sometimes there is a chances of tax evasion. People who come under this direct taxes try to evade taxes. They try to give a wrong income certificate to the government and try to evade from taxes. So in indirect taxes there is no chance of evading, but in direct taxes there are chances. Then it has evil effect on savings. Since you are giving away your income to the government, your purchasing power becomes less, your net income becomes less, and so it has adverse effect on your savings. Then the cost of tax administration is also very costly, because each person who come under this purview has to be taken into consideration, and so tax administration involves a lot of costs here. So the expenditure is more. Then it is unpopular because as I told you before, the person cannot shift his tax burden on any other person. He has to bear the burden of the whole taxation. And lastly, it is not universal. It is not universal in the sense that it is not applicable to all. It is applicable only to the people who get certain amount of tax. People who are getting taxes below that amount do not come under this purview, and so it is not universal. Then you have indirect taxes. Indirect taxes are taxes which is paid by some other person, and the burden is passed on to some other person. ಅಂದರೆ ಇಲ್ಲಿ ತೆರಿಗೆ ಕಟ್ಟೋರು ಬೇರೆ, ನಂತರ ಈ ತೆರಿಗೆ ಭಾರವನ್ನು ಹೊರೋರು ಬೇರೆ ಆಗಿರ್ತಾರೆ. ಹಾಗಾಗಿ ಇದನ್ನು ಪರೋಕ್ಷ ತೆರಿಗೆ ಅಂತ ಕರಿತೀವಿ. ನೇರವಾಗಿ ಇದು ಒಬ್ಬ ವ್ಯಕ್ತಿ ಕಟ್ಟುವಂಥ ತೆರಿಗೆ ಅಲ್ಲ, ಅಥವಾ ನೇರವಾಗಿ ನಮ್ಮ ಮೇಲೆ ಬೀಳುವಂಥ ತೆರಿಗೆ ಅಲ್ಲ. ಹೆಸರೇ ಹೇಳುವಾಗೆ ಇದು ಪರೋಕ್ಷ. ನಾವು ತೆರಿಗೆ ಕಟ್ತಿರ್ತೀವಿ, ಆದರೆ ನಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ತೆರಿಗೆಯನ್ನು ಕಟ್ತಿರ್ತೀವಿ. ಈಗ ಯಾವುದೋ ಒಂದು ಸರಕನ್ನು ಉತ್ಪಾದನೆ ಮಾಡಿದಾಗ ಉತ್ಪಾದಕ ಅದಕ್ಕೆ ತೆರಿಗೆ ಕಟ್ಟಿದರೆ ಆ ತೆರಿಗೆಯನ್ನು ಅವನ ಹಣದಲ್ಲಿ ಕಟ್ಟೋದಿಲ್ಲ. ಮೊದಲು ಕಟ್ಟಿ ನಂತರ ಅದು ಮಾರಾಟ ಆದಾಗ ಅದನ್ನು ಅನುಭೋಗಿಗಳ ಮೇಲೆ ಅದನ್ನು ವರ್ಗಾವಣೆ ಮಾಡೋದಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಇಲ್ಲಿ ತೆರಿಗೆದಾರರಿಗೆ ಅನುಕೂಲತೆ. ಯಾಕೆ ತೆರಿಗೆದಾರರಿಗೆ ಅನುಕೂಲತೆ ಅಂತಂದರೆ,
ಇಲ್ಲಿ ನೀವು ತೆರಿಗೆ ಕಟ್ತಾ ಇದ್ದೀರಾ ಅಂತ ಕೆಲವೊಂದು ಸತಿ ನಿಮಗೆ ಗೊತ್ತೇ ಇರೋದಿಲ್ಲ. ನೀವು ಎಷ್ಟೋ ಸರಕನ್ನು ಕೊಂಡ್ಕೊಳ್ತೀರಾ, ನೀವು ತಗೊಳ್ಳುವಂಥ ಸರಕು ತೆರಿಗೆ ಸಮೇತವಾಗಿ ನೀವು ತಗೊಳ್ತಾ ಇರ್ತೀರಾ ಅನ್ನೋದು ನಿಮಗೆ ಗೊತ್ತಿರಲ್ಲ. ಹಾಗಾಗಿ ನಿಮ್ಗೆ ತೆರಿಗೆಯ ಬಿಸಿ ಗೊತ್ತಾಗೋದಿಲ್ಲ. ಸೊ ಇಟ್ ಇಸ್ ಕನ್ವೀನಿಯಂಟ್ ಟು ದಿ ಟ್ಯಾಕ್ಸ್ ಪೇಯರ್ ಬಿಕಾಸ್ ಮೆನಿ ಅ ಟೈಮ್ಸ್ ದ ಟ್ಯಾಕ್ಸ್ ಪೇಯರ್ ವಿಲ್ ನಾಟ್ ನೋ ದಟ್ ಹಿ ಈಸ್ ಪೇಯಿಂಗ್ ಟ್ಯಾಕ್ಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕಮಾಡಿಟಿ. ಎರಡನೇದು, ತಪ್ಪಿಸಿಕೊಳ್ಳಲು ಅವಕಾಶ ಇಲ್ಲ. ನಿಮಗೆ ಕೆಲವೊಂದು ಸರಕು ಬೇಕು ಅಂತಂದರೆ ನೀವು ಅದರ ಟ್ಯಾಕ್ಸ್ ಸಮೇತವಾಗಿ ನೀವು ಅದನ್ನು ತಗೋಬೇಕು. ಹಾಗಾಗಿ ಇಲ್ಲಿ ನೀವು ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಆದಾಯ ತೆರಿಗೆಯಲ್ಲಿ ಹೇಳಿದಾಗ ಸುಳ್ಳು ಹೇಳೋದಕ್ಕೂ ಸಾಧ್ಯ ಇಲ್ಲ. ನೀವೊಂದು ಸರಕು ತೊಗೋತಿದ್ದೀರಾ ಅಂದರೆ ಟ್ಯಾಕ್ಸ್ ಸಮೇತ ತೊಗೊಳ್ತಾ ಇದ್ದೀರಾ, ತೆರಿಗೆ ಸಮೇತ ನೀವು ಸರಕನ್ನು ತೊಗೊಳ್ತಾ ಇದ್ದೀರಾ. ಹಾಗಾಗಿ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ದರ್ ಇಸ್ ನೋ ಸ್ಕೋಪ್ ಫಾರ್ ಟ್ಯಾಕ್ಸ್ ಇವೇಷನ್ ಹಿಯರ್. ವೆನ್ ಎವರ್ ಯು ಆರ್ ಬೈಯಿಂಗ್ ಅ ಕಮಾಡಿಟಿ, ಯು ಆರ್ ಪೇಯಿಂಗ್ ದ ಟ್ಯಾಕ್ಸ್ while buying that commodity. So if you want a commodity, you have to pay the tax and there is no scope for evading the tax here. Next, ಸುಲಭ ಸಂಗ್ರಹಣೆ. ಇದಕ್ಕೆ ಅಂಥೇಳಿ ಅವರಿಂದ ಬೇರೆ ರೀತಿಯ ಅಪ್ಲಿಕೇಶನ್ ತೊಗೊಂಡು ಅವರ ಟ್ಯಾಕ್ಸ್ ಎಷ್ಟು ಅಂತ ನೋಡಿ ಅದನ್ನೆಲ್ಲ ಲೆಕ್ಕಾಚಾರ ಮಾಡಿ ಮಾಡೋ ಅವಶ್ಯಕತೆ ಇಲ್ಲಿರೋದಿಲ್ಲ. ಯಾರು ಯಾವ ಸರಕನ್ನು ಕೊಂಡ್ಕೋಬೇಕೋ ಅದ್ರ ಜೊತೆಗೆ ಟ್ಯಾಕ್ಸನ್ನು ಕಟ್ತಾ ಹೋಗ್ತಾರೆ. ಹಾಗಾಗಿ ಸಂಗ್ರಹಣೆ ಇಲ್ಲಿ ಸುಲಭ ಆಗುತ್ತೆ. ದ ಕಲೆಕ್ಷನ್ ಆಫ್ ದ ಟ್ಯಾಕ್ಸ್ ಇಸ್ ವೆರಿ ಈಸಿ ಬಿಕಾಸ್ ದ ಟ್ಯಾಕ್ಸ್ ಇಸ್ ಇಂಪೋಸ್ಡ್ ಆನ್ ದಿ ಗೂಡ್ಸ್ ಆ್ಯಂಡ್ ವೆನ್ ಎವರ್ ದ ಗೂಡ್ಸ್ ಇಸ್ ಬಾಟ್ ದ ಟ್ಯಾಕ್ಸ್ ಇಸ್ ಗೋಯಿಂಗ್ ಆನ್ ಕಲೆಕ್ಟೆಡ್ ಫ್ರಮ್ ದಿ ಪೀಪಲ್. ನೆಕ್ಸ್ಟ್, ಉತ್ಪಾದಕತೆ. ಇಂಡೈರೆಕ್ಟ್ ಟ್ಯಾಕ್ಸಸ್, ಪರೋಕ್ಷ ತೆರಿಗೆಗಳು ಉತ್ಪಾದಕತೆಗೆ ಹೆಚ್ಚು ಅವಕಾಶ ಆಗುತ್ತೆ. ನೀವು ಪರೋಕ್ಷ ತೆರಿಗೆ ಕಟ್ತಾ ಉತ್ಪಾದಕನಿಗೆ ಅದರಿಂದ ಆದಾಯ ಬರ್ತಾ ಹೋಗುತ್ತೆ. ಇದು ಅವನಿಗೆ ಇನ್ನಷ್ಟು ಹೂಡಿಕೆ ಮಾಡೋದಕ್ಕೆ ಅವಕಾಶ ಆಗುತ್ತೆ. ದೇಶದಲ್ಲಿ ಉತ್ಪಾದಕತೆಯ ಪ್ರಮಾಣ ಕೂಡ ಹೆಚ್ಚಾಗುತ್ತೆ. ಇಟ್ ಈಸ್ ಪ್ರೊಡಕ್ಟಿವ್ ಇನ್ ನೇಚರ್ ಬಿಕಾಸ್ ದ ಇಂಡೈರೆಕ್ಟ್ ಟ್ಯಾಕ್ಸಸ್ ದಟ್ ಯು ಪೇ ವೆನ್ ಯು ಆರ್ ಬೈಯಿಂಗ್ ಅ ಕಮಾಡಿಟಿ, ದಿಸ್ ಅಮೌಂಟ್ ಗೋಸ್ ಟು ದಿ ಪ್ರೊಡ್ಯೂಸರ್ ಆ್ಯಂಡ್ ದ ಪ್ರೊಡ್ಯೂಸರ್ will find it as an incentive or an encouragement for further investment, and so there is increased productivity in the economy. ಮತ್ತು ಹಾನಿಕಾರಕ ವಸ್ತುಗಳ ಅನುಭೋಗದ ನಿಯಂತ್ರಣ. ಈ ಪರೋಕ್ಷ ತೆರಿಗೆಗಳನ್ನು ಸರಕುಗಳ ಮೇಲೆ ವಿಧಿಸೋದ್ರಿಂದ ಏನಾಗುತ್ತೆ, ಸರಕಿನ ಬೆಲೆ ಜಾಸ್ತಿ ಆಗುತ್ತೆ. ಸೊ ಹಾನಿಕಾರಕ ವಸ್ತುಗಳ ಮೇಲೆ ಜಾಸ್ತಿ ತೆರಿಗೆಯನ್ನು ವಿಧಿಸಿದಾಗ ಅದು ದುಬಾರಿ ಆಗುತ್ತೆ. ಯಾವಾಗ ದುಬಾರಿ ಆಗುತ್ತೋ ಅದರ ಅನುಭೋಗ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಈಗ ಸಿಗರೆಟ್ ಮೇಲೆ ವಿಧಿಸುವಂಥ ತೆರಿಗೆ ಆಗಿರ್ಬೋದು, ಅಥವಾ ಮದ್ಯಪಾನದ ಮೇಲೆ ವಿಧಿಸುವಂಥ ತೆರಿಗೆ, ತಂಬಾಕು ಪದಾರ್ಥಗಳ ಮೇಲೆ ವಿಧಿಸುವಂಥ ತೆರಿಗೆ, ಇದು ಹೆಚ್ಚಿನ ಪ್ರಮಾಣದಲ್ಲಿದ್ದಾಗ ಇದರ ಅನುಭೋಗ ಕಡಿಮೆ ಮಾಡ್ಬೋದು. ಸೊ ಕಂಟ್ರೋಲ್ ಆಫ್ ಕನ್ಸಂಪ್ಷನ್ ಆಫ್ ಹಾರ್ಮ್ಫುಲ್ ಗೂಡ್ಸ್. ವೆನ್ ಎವರ್ the tax is imposed on these harmful goods, the consumption level comes down because the prices of these goods increases. When the prices increases, automatically the demand comes down to a certain level, and so the consumption of harmful goods also comes down. For example, taxes imposed on cigarettes or alcoholic products or tobacco, etc. ನೆಕ್ಸ್ಟು ಪ್ರಗತಿಪರ. ಪ್ರಗತಿಪರ ಅಂದಾಗ ಹೇಗೆ ಇದು ಪ್ರಗತಿಪರ ಆಗುತ್ತೆ? ಶ್ರೀಮಂತರು ಅಥವಾ ಬಡವರು ಯಾರೇ ಕೊಂಡ್ಕೊಂಡ್ರೂ ಸಹ ಟ್ಯಾಕ್ಸ್ ಒಂದೇ ಥರ ಇರುತ್ತೆ ಅಂತ. ಆದರೆ ಇಲ್ಲಿ ಪ್ರಗತಿಪರ ಅಂದಾಗ ಶ್ರೀಮಂತರು ಕೊಂಡ್ಕೊಳ್ಳುವಂಥ ಸರಕಿಗೆ ಹೆಚ್ಚಿನ ತೆರಿಗೆಯನ್ನು ವಿಧಿಸಿ ಬಡವರು ಉಪಯೋಗಿಸುವಂಥ ಸರಕಿಗೆ ಕಡಿಮೆ ತೆರಿಗೆಯನ್ನು ವಿಧಿಸ್ಬೋದು. ಆ ಮೂಲಕ ಸಹ ಇಲ್ಲಿ ನಾವು ಸಮಾನತೆಯನ್ನು ತರೋ ಪ್ರಯತ್ನವನ್ನು ಮಾಡ್ಬೋದು, ಅಥವಾ ಪ್ರಗತಿಪರವಾದ ಒಂದು ನಿಟ್ಟಿನಲ್ಲಿ ತೆರಿಗೆಯನ್ನು ವಿಧಿಸ್ಬೋದು. ಸೊ ವೆನ್ ಐ ಸೇ ಇಟ್ ಇಸ್ ಪ್ರೋಗ್ರೆಸಿವ್ ಇನ್ ನೇಚರ್, why it is progressive? Because sometimes government imposes more tax on the commodities bought by rich people and less tax on the commodities which are bought by poor people, and so the progressiveness can be maintained here also. Next, ಸ್ಥಿತಿಸ್ಥಾಪಕತೆ. ಸ್ಥಿತಿಸ್ಥಾಪಕತೆ ಅಂದಾಗ ಪರಿಸ್ಥಿತಿಗೆ ತಕ್ಕ ಹಾಗೆ ಆಯಾ ಸಾಮಾಜಿಕ ಬದಲಾವಣೆಗಳು, ಆರ್ಥಿಕ ಬದಲಾವಣೆಗಳು ಮತ್ತು ರಾಜಕೀಯ ಬದಲಾವಣೆಗೆ ಅನುಸಾರವಾಗಿ ತೆರಿಗೆ ಪ್ರಮಾಣವನ್ನು ಕೂಡ ಬದಲಾವಣೆ ಮಾಡೋದಕ್ಕೆ ಅವಕಾಶ ಇರೋದರಿಂದ ಸ್ಥಿತಿಸ್ಥಾಪಕತ್ವದಿಂದ ಕೂಡಿದೆ ಅಂತ ಹೇಳ್ತೀವಿ. ದಿಸ್ ಇಸ್ ಎಲಾಸ್ಟಿಕ್ ಬಿಕಾಸ್ ದ ಟ್ಯಾಕ್ಸ್ ರೇಟ್ಸ್ ದಟ್ ಈಸ್ ಇಂಪೋಸ್ಡ್ ಆನ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ changes according to the changes in social, economic and political conditions, and so it is elastic in nature. It is not very rigid. It is not fixed. It keeps on changing according to the changing situations. Next, ವ್ಯಾಪಕತೆ ಅಂದಾಗ ಇದು ಎಲ್ಲರೂ ಕೂಡ ಒಂದಲ್ಲ ಒಂದು ಸರಕನ್ನು ಅನುಭೋಗ ಮಾಡ್ತಾರೆ. ಶ್ರೀಮಂತರಾಗಿರ್ಬೋದು ಅಥವಾ ಬಡವರಾಗಿರ್ಬೋದು, ಎಲ್ಲರೂ ಒಂದಲ್ಲ ಒಂದು ಸರಕನ್ನು ನಾವು ಕೊಂಡ್ಕೊಳ್ತೀವಿ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಈ ತೆರಿಗೆಯ ವ್ಯಾಪ್ತಿಗೆ ಬರ್ತಾನೆ. ಹಾಗಾಗಿ ಇದರ ವ್ಯಾಪಕತೆ ಜಾಸ್ತಿ ಇದೆ. ಹಾಗಾಗಿ ಇದರಿಂದ ಬರುವಂಥ ತೆರಿಗೆ ಜಾಸ್ತಿ ಇರುತ್ತೆ, ಇದರಿಂದ ಬರುವಂಥ ವರಮಾನ ಸರ್ಕಾರಕ್ಕೆ ಜಾಸ್ತಿ
ಇರುತ್ತೆ. ವೈಡ್ ಕವರೇಜ್ ಅಂದಾಗ there is a wide coverage because every person who buys the commodities, each and every person comes under the purview of this taxation, and so the scope of this tax is wide. Since everyone comes under this tax purview, the government can get more revenue from this source. ಕೊನೆಯದಾಗಿ ಸಂಪನ್ಮೂಲಗಳ ಹಿತಕರ ಹಂಚಿಕೆ ಅಂದರೆ ಯಾವ ಸರಕಿಗೆ ಹೆಚ್ಚಾಗಿ ಆದಾಯ ಬರುತ್ತೋ ಅಂಥ ಸರಕನ್ನು ಹೆಚ್ಚಾಗಿ ಉತ್ಪಾದನೆ ಮಾಡೋದಕ್ಕೆ ಸಂಪನ್ಮೂಲವನ್ನು ನಾವು ಉಪಯೋಗಿಸ್ಬೋದು. ಎಲ್ಲಿಂದ ಆದಾಯ ಬರೋದಿಲ್ವೋ ಅದನ್ನು ಕಡಿಮೆ ಸರಕನ್ನು ಅಲ್ಲಿ ಕಡಿಮೆ ಸಂಪನ್ಮೂಲವನ್ನು ಬಳಸೋದು. ಯಾವ ಸರಕಿಂದ ಹೆಚ್ಚು ಉತ್ಪಾದನೆ ಆಗುತ್ತೋ, ಹೆಚ್ಚು ದೇಶದ ಅಭಿವೃದ್ಧಿ ಆಗುತ್ತೋ ಅಂತಹ ಸರಕನ್ನು ಹೆಚ್ಚಾಗಿ ಉತ್ಪಾದನೆ ಮಾಡೋದ್ರ ಮೂಲಕ ಸಂಪನ್ಮೂಲದ ಹಿತಕರ ಹಂಚಿಕೆಗೂ ಕೂಡ ಇದ್ರೂ ಕಾರಣವಾಗುತ್ತೆ. ಆಪ್ಟಿಮಮ್ ಅಲೋಕೇಶನ್ ಆಫ್ ರಿಸೋರ್ಸಸ್. ಸೊ ರಿಸೋರ್ಸಸ್ ಕ್ಯಾನ್ ಬಿ ಯೂಸ್ಡ್ ಇನ್ ಪ್ರೊಡಕ್ಷನ್ ಆಫ್ ದೋಸ್ ಗೂಡ್ಸ್ ವಿಚ್ ಗಿವ್ಸ್ ರೆವೆನ್ಯೂ ಟು ದಿ ಗವರ್ಮೆಂಟ್. ಸೊ ದೋಸ್ ಗೂಡ್ಸ್ ವಿಚ್ ಡಸ್ ನಾಟ್ ಫೆಚ್ ಎನಿ revenue to the government, the production of those goods can be reduced in this particular taxation. So these are the merits of indirect tax. When you come to the demerits, ಇದರ ದೋಷಗಳನ್ನು ನೀವು ನೋಡಿದಾಗ ಇದು ಪ್ರತಿಗಾಮಿ ಅಂದರೆ ಕೆಲವೊಂದು ಸರಕುಗಳು ಶ್ರೀಮಂತರು ಬಡವರು ಎಲ್ಲರೂ ತಗೊಳ್ತಾರೆ. ಇಂತಹ ಸರಕಿಗೆ ಶ್ರೀಮಂತ ಕೂಡ ಅಷ್ಟೇ ತೆರಿಗೆಯನ್ನು ಕಟ್ತಾನೆ, ಬಡವ ಕೂಡ ಅಷ್ಟೇ ತೆರಿಗೆಯನ್ನು ಕಟ್ತಾನೆ. ಹಾಗಾಗಿ ಇದು ಪ್ರತಿಗಾಮಿ. ಇದರಿಂದ ಏನಾಗುತ್ತೆ, ಬಡವರಿಗೆ ಅದರ ಹೊರೆ ಜಾಸ್ತಿ ಆಗುತ್ತೆ, ಶ್ರೀಮಂತರ ಅದರ ಹೊರೆ ರಿಲೇಟಿವ್ ಆಗಿ ಸಾಪೇಕ್ಷವಾಗಿ ಅದರ ಹೊರೆ ಕಡಿಮೆ ಇರುತ್ತೆ. ಸೊ ಇಟ್ ಈಸ್ ರಿಗ್ರೆಸಿವ್. ವೆನ್ ವಿ ಸೇ ರಿಗ್ರೆಸಿವ್, a rich person or a poor person who is buying the same commodity will be taxed in the same amount. So the tax imposition that is made on the poor people will have a very harmful effect on him. That is harmful effect in the sense that his purchasing power is taken away by the government. Rich doesn't feel the pinch of this taxation, but the poor person feels the pinch. ನೆಕ್ಸ್ಟ್, ಇದು ನ್ಯಾಯಸಮ್ಮತವಾಗಿರುವುದಿಲ್ಲ. ನ್ಯಾಯಸಮ್ಮತ ಅಲ್ಲ ಅಂತ ಯಾಕೆ ಕರಿತೀವಿ ಅಂತಂದರೆ, ಬಡವರಿಗೆ ಶ್ರೀಮಂತರಿಗೆ ಎಲ್ರಿಗೂ ಕೂಡ ಆ ಸರಕಿನ ಮೇಲೆ ವಿಧಿಸುವಂಥ ತೆರಿಗೆ ಒಂದೇ ಥರ ಆಗಿರೋದ್ರಿಂದ ಇದು ನ್ಯಾಯಸಮ್ಮತವಲ್ಲ. ನಾಟ್ ಈಕ್ವಿಟಬಲ್, ಬಿಕಾಸ್ the taxes that is imposed on the goods used by rich person and the poor person is the same, and rich person's purchasing power is not affected by this, but the poor person's purchasing power is affected, and so we say it is not equitable. ಇದು ಮಿತವ್ಯಯಕಾರಿಯಲ್ಲ. ಕಾರಣ ಏನು ಅಂತಂದರೆ, ಈ ತೆರಿಗೆಯನ್ನು ಸಂಗ್ರಹಣೆ ಮಾಡೋದಕ್ಕೆ ಸಾಕಷ್ಟು ಹಣ ಸರ್ಕಾರ ಖರ್ಚು ಮಾಡಬೇಕಾಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯ ಆದಾಯದ ಮೇಲೆ, ಪ್ರತಿಯೊಬ್ಬ ವ್ಯಾಪಾರಿಯ ಆದಾಯದ ಮೇಲೆ ಸರ್ಕಾರ ನಿಗಾ ಇಡಬೇಕಾಗುತ್ತೆ. ಹಾಗಾಗಿ ಇದಕ್ಕೆ ಹೆಚ್ಚಿನ ಹೊರೆ ಆಗುತ್ತೆ, ಸರ್ಕಾರದ ಖಜಾನೆಯ ಮೇಲೆ ಹೆಚ್ಚಿನ ಹೊರೆ ಆಗುತ್ತೆ. ಹಾಗಾಗಿ ಇದು ಮಿತವ್ಯಯಕಾರಿ ಅಲ್ಲ. ಇಟ್ ಇಸ್ ನಾಟ್ ಎಕನಾಮಿಕಲ್ ಬಿಕಾಸ್ ಗೌರ್ಮೆಂಟ್ while collecting these taxes, government has to spend lot of money for its administration and management. Then ಇದು ಅನಿಶ್ಚಿತವಾಗಿರುತ್ತೆ. ಅನಿಶ್ಚಿತ ಅಂತಂದರೆ ಸರ್ಕಾರಕ್ಕೆ ಇಷ್ಟೇ ಪ್ರಮಾಣದಲ್ಲಿ ತೆರಿಗೆ ಬರುತ್ತೆ ಅಂತ ಹೇಳೋದಕ್ಕೆ ಮೊದಲೇ ಗೊತ್ತಿರೋದಿಲ್ಲ. ಜನ ಕೊಂಡ್ಕೊಳ್ಳೋದರ ಮೇಲೆ ಆ ತೆರಿಗೆಯ ಪ್ರಮಾಣ ನಿಗದಿ ಆಗುತ್ತೆ. ಹಾಗಾಗಿ ಸರ್ಕಾರಕ್ಕೆ ಇದು ಅನಿಶ್ಚಿತವಾಗಿರುತ್ತೆ. ಎಷ್ಟು ಅಮೌಂಟ್ ಬರುತ್ತೆ ಅಂತ ಕಲೆಕ್ಟ್ ಮಾಡೋದಕ್ಕೆ ಮುಂಚೆನೇ ಗೊತ್ತಿರೋದಿಲ್ಲ. ಸೊ ಇಟ್ ಈಸ್ ಅನ್ಸರ್ಟನ್ ಅಬೌಟ್ ದ ಅಮೌಂಟ್ ದಟ್ ಇಟ್ ಗೆಟ್ಸ್ ಥ್ರೂ ದಿಸ್ ಟ್ಯಾಕ್ಸೇಷನ್. ಬೆಲೆ ಏರಿಕೆ, ಯಾವಾಗ ಸರಕಿನ ಮೇಲೆ ನಾವು ತೆರಿಗೆಯನ್ನು ವಿಧಿಸ್ತೀವೋ ಆಟೋಮ್ಯಾಟಿಕ್ ಆಗಿ ಸರಕಿನ ಬೆಲೆ ಜಾಸ್ತಿ ಆಗುತ್ತೆ. ಸರಕಿನ ಬೆಲೆ ಜಾಸ್ತಿ ಆದ ತಕ್ಷಣ ಇದು ಬಡವರಿಗೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತೆ. ಜೊತೆಗೆ ವಸ್ತುಗಳ ಬೇಡಿಕೆ ಕೂಡ ಕಡಿಮೆ ಆಗುತ್ತೆ. ಸೊ ದ ಟ್ಯಾಕ್ಸಸ್ ದಟ್ ಈಸ್ ಇಂಪೋಸ್ಡ್ ಆನ್ ದ ಗೂಡ್ಸ್ ವಿಲ್ ಇನ್ಕ್ರೀಸ್ ದ prices of the commodities. When the prices are increased, it takes away the purchasing power of the poor person on one hand, and on the other hand it increases the prices of the commodities. ಕೊನೆಯದಾಗಿ, ನಾಗರಿಕ ಪ್ರಜ್ಞೆ ಮತ್ತು ಸಾಮಾಜಿಕ ಜವಾಬ್ದಾರಿಯ ಬೆಳವಣಿಗೆಗೆ ಇಲ್ಲಿ ಅವಕಾಶವಿಲ್ಲ. ಕಾರಣ ಏನು ಅಂದರೆ, ನಾನು ಆಗಲೇ ಹೇಳಿದಾಗೆ ತೆರಿಗೆ ಕಟ್ಟೋನಿಗೆ ನಾನು ತೆರಿಗೆ ಕಟ್ತಿದ್ದೀನಿ ಅನ್ನೋ ಪ್ರಜ್ಞೆ ಇಲ್ಲಿ ಇರೋದಿಲ್ಲ. ಅವನು ಸರಕನ್ನು ಕೊಂಡ್ಕೋತಾ ಇದ್ದೀನಿ ಅಂತ ಮಾತ್ರ ತಿಳ್ಕೊಳ್ತಾನೆ, ಅವನಿಗೆ ಗೊತ್ತಿಲ್ಲದಿರೋ ತೆರಿಗೆಯನ್ನು ಕಟ್ತಿರ್ತಾನೆ. ಹಾಗಾಗಿ ಇದೊಂದು ನಾಗರಿಕ ಪ್ರಜ್ಞೆಯನ್ನು ತರೋದಕ್ಕೆ ಸಾಧ್ಯ ಇಲ್ಲ. ದರ್ ಇಸ್ ನೋ ಸ್ಕೋಪ್ ಫಾರ್ ಗ್ರೋತ್ ಆಫ್ ಸಿವಿಕ್ ಕಾನ್ಷಿಯಸ್ನೆಸ್ ಬಿಕಾಸ್ ದ ಸಿವಿಲಿಯನ್ ಹಿ ಈಸ್ ನಾಟ್ ಅವೇರ್ ದ್ಯಾಟ್ ಹಿ ಈಸ್ ಪೇಯಿಂಗ್ ಟ್ಯಾಕ್ಸಸ್ ಟು ದಿ ಗವರ್ಮೆಂಟ್ ವೆನ್ ಹಿ ಈಸ್ ಬೈಯಿಂಗ್ ದಿ commodity and is unaware of all this. So he is not socially responsible, and these are the demerits of indirect taxes.